ಭಾಳ ಸಂತೋಷ. ಸರ್, ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಇವತ್ತು ಸೆಂಟೆನ್ಸ್ ಅನೌನ್ಸ್ ಶಿಕ್ಷೆ ಜೀವ ಘೋಷಣೆ ಮಾಡಿದ್ದಾರೆ. ಅದೇ ವಿಚಾರ ಗೊತ್ತಾಯ್ತು ನನಗೆ. ನೀವು ನನ್ನ ರಿಯಾಕ್ಷನ್ ಕೇಳೋದಕ್ಕಿಂತ ಅವ್ರ ಅಲೈನ್ ಪಾರ್ಟಿ BJP ಇದೆ. BJPಯವರು ಜನತಾದಳದವ್ರು ಅವ್ರು ಉತ್ತರ ಕೊಡಬೇಕು, ಅವ್ರು ಹೇಳಬೇಕು ಏನು ಸರಿ ಇದೆ ಏನು ಸರಿ ಇಲ್ಲ ಅಂತ. ಅವ್ರು ಮಾತಾಡಿದ್ರೆ ನಾವು ಮಾತಾಡಿದ್ರೆ ರಾಜಕೀಯ ಮಾತಾಡ್ದಂಗೆ. ನಾವು ಕಾನೂನನ್ನ ಯಾವತ್ತೂ ಕೂಡ ಗೌರವ ಕೊಡಬೇಕು. ಕಾನೂನು ಏನು ಹೇಳ್ತದೆ ಕೇಳ್ಕೊಂಡು ಬಂದಿರೋಕ್ಕಲ್ಲ. ಕಾನೂನಿಗೆ ರಕ್ಷಣೆ ಮಾಡಬೇಕು, ನ್ಯಾಯ ಸಿಗಬೇಕು ಅಂತ ಯಾವಾಗಲೂ ಕೂಡ ನಮ್ಮ ಧ್ವನಿ ಇತ್ತು. ಅವ್ರು ಕೇಳಬೇಕು. ಅವ್ರ ಪಾರ್ಟ್ನರ್ಸ್ ಇದ್ದಾರೆ, ಅವರು ಎಲೆಕ್ಟ್ರಲ್ ಪಾರ್ಟ್ನರ್ಸ್ ಇದ್ದಾರೆ, ಅಲೈನ್ಸ್ ಇದೆ ಅವರು ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಅಶೋಕ್ ಮಾತಾಡ್ತಾ ಇಲ್ಲ? ಯಾಕೆ ಜನತಾದಳ ಲೀಡರ್ಗಳು ಮಾತಾಡ್ತಾ ಇಲ್ಲ? ಯಾಕೆ ನಾರಾಯಣಸ್ವಾಮಿ ಮಾತಾಡ್ತಾ ಇಲ್ಲ? ಯಾಕೆ ಯಡಿಯೂರಪ್ಪ ಆಗಲಿ, ಅವರ ವಿಜೇಂದ್ರ ಆಗಲಿ, CT ರವಿ, ಮುಖ್ಯವಾಗಿ CT ರವಿ ಹೆಣ್ಮಕ್ಳಿಗೆ ರಕ್ಷಕರು, ಹೆಣ್ಮಕ್ಳಿಗೆಲ್ಲ ಭಾಳ ರಕ್ಷಕರು, ಅವ್ರು ಮಾತಾಡಬೇಕು, ಅವರೆಲ್ಲ ಮಾತಾಡ್ಬೇಕು. ಅಲ್ಲ, ಇವತ್ತು ಸೆಂಟೆನ್ಸ್ ಆನ್ ಹಿಯರಿಂಗ್ ಅಲ್ಲೂ ಕೂಡ ಆರೋಪ ಮಾಡಿದ್ದೇನೆಂದ್ರೆ ಇದು ಷಡ್ಯಂತ್ರ ಇದೆ ಹಿಂದೆ ಇರುವಂಥದ್ದು ಅಂತ ಬಹಳ ಸ್ಪಷ್ಟವಾಗಿ ನಿನ್ನೇನು ಹೇಳಿದ್ರು. ಯಾರು? ಇವತ್ತು ಸೆಂಟೆನ್ಸ್ ಆನ್ ಹಿಯರಿಂಗ್ ಇತ್ತಲ್ಲ ಸರ್, ಅಂದರೆ ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ಅನೌನ್ಸ್ ಆಗುವಾಗ ಸೆಂಟೆನ್ಸ್ ಆಫ್ ಹಿಯರಿಂಗ್ ನಡೀತು. ಆ ಸಂದರ್ಭದಲ್ಲೂ ಕೂಡ ಷಡ್ಯಂತ್ರ ನಡೀತು ಅಂತ ಪ್ರಜ್ವಲ್ ಪರ ವಕೀಲರು ಮತ್ತು ಪ್ರಜ್ವಲ್ ಗೊತ್ತಿಲ್ಲಪ್ಪ ನನಗೆ ಅವೆಲ್ಲ ನಾವು ಕೋರ್ಟಲ್ಲಿ ಮಾತಾಡಿದ್ದು ಬೇರೆ ಮಾತಾಡಿದ್ದೆಲ್ಲ ನಾವು ಯಾಕೆ ಮಾತಾಡಬೇಕು? ನಮಗೆ ಅನ್ಕನೆಕ್ಟೆಡ್ ವಿಚಾರ. ನೀವೆಲ್ಲ ದಯವಿಟ್ಟು ಎಲ್ಲ ಮಂತ್ರಿಗಳನ್ನ ಕೇಳಬೇಕು, ಸೆಂಟ್ರಲ್ ಮಿನಿಸ್ಟರ್ಸು, MPs, ಅವ್ರ ಪಾರ್ಟಿಯವರು ಏನಿದ್ದಾರೆ, ಅವ್ರ ಅಲೈನ್ ಪಾರ್ಟಿಗಳು, ಅವರು ಇದ್ರ ಬಗ್ಗೆ ಏನು ಅಂತ ಅವ್ರು ಕೇಳಿದ್ರೆ ಅವರು ಅದಕ್ಕೆ ಸೂಕ್ತವಾದಂಥ ಉತ್ತರ ಕೊಡೋಷ್ಟು ಶಕ್ತಿ, ಸಾಮರ್ಥ್ಯ ಅವ್ರಿಗೆ ಎಲ್ಲ ಇದೆ.